ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5ಕ್ಕೆ 3, ಕೋಲಾರ ಜಿಲ್ಲೆಯಲ್ಲಿ 6ಕ್ಕೆ 4 ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸಿಕೊಟ್ಟ ಬಯಲುಸೀಮೆ ಜನತೆಗೆ ಕಾಂಗ್ರೆಸ್ ಶೂನ್ಯ ಪ್ರಾತಿನಿಧ್ಯ ನೀಡಿದೆ. ಸಂಪುಟದಲ್ಲಿ 2 ಜಿಲ್ಲೆಗಳನ್ನು ಕಡೆಗಣಿಸಿದ ಕಾಂಗ್ರೆಸ್ ಪಕ್ಷದ ನಡೆಯನ್ನು ವಿರೋಧ ಪಕ್ಷಗಳ ಮುಖಂಡರು ಮಾತ್ರವಲ್ಲದೆ ಸ್ವಪಕ್ಷದ ಕಾಂಗ್ರೆಸ್ ಮುಖಂಡರೇ ಖಂಡಿಸಿದ್ದಾರೆ. ಈ ಬಾರಿ ಸಚಿವ ಸ್ಥಾನ ಜಿಲ್ಲೆಯ 3ರಲ್ಲಿ ಒಬ್ಬರಿಗಾದರೂ ಸಿಗಬಹುದು ಎಂಬ ನಿರೀಕ್ಷೆ ಇತ್ತು. ಒಕ್ಕಲಿಗ ಸಮುದಾಯದಲ್ಲಿ ಆಕಾಂಕ್ಷಿಗಳು ಹೆಚ್ಚಾಗಿದ್ದಾರೆ ಎಂದು ಭಾವಿಸಿದರು. ಸುಬ್ಬಾರೆಡ್ಡಿ ಅವರನ್ನು ಕೈಬಿಟ್ಟರು. ಒಬಿಸಿ ಕೋಟಾದಲ್ಲಿ ಪ್ರದೀಪ್ ಈಶ್ವರ್ ಅಥವಾ ಎಂ ಸೀತಾರಾಮ್ ಅವರನ್ನು ಸಚಿವಗಿರಿ ನೀಡಿ ಜಿಲ್ಲೆಯ ಉಸ್ತುವಾರನ್ನಾಗಿ ಮಾಡಬಹುದಾಗಿತ್ತು. ಕೋಲಾರದಲ್ಲಿಯೂ ಎನ್ ನಾರಾಯಣಸ್ವಾಮಿ ಅಥವಾ ವೈ ನಂಜೇಗೌಡರನ್ನು ಸಚಿವರನ್ನಾಗಿ ಮಾಡಬಹುದಾಗಿತ್ತು. ಆದರೆ ಯಾರನ್ನು ಗಣನೆಗೆ ತೆಗೆದುಕೊಳ್ಳದಿರುವುದು ಪಕ್ಷದ ಬೆಳವಣಿಗೆಗೆ ನಷ್ಟ ಉಂಟು ಮಾಡಿದ್ದಾರೆ. ಈಗ ನಾವು ಯಾವ ಮುಖ ಇಟ್ಕೊಂಡು ಕಾರ್ಯಕರ್ತರ ಬಳಿ ಹೋಗೋದು ಎಂದು ಬೇಸರ ಹೊರಹಾಕಿದ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಾರದಾ ಪ್ರಿಂಟರ್ಸ್ ಸುರೇಶ್, ಸಚಿವಗಿರಿ ನೀಡದಿದ್ದರೆ ಹೋಗಲಿ, ಕ್ಷೇತ್ರಗಳ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನಾದರೂ ನೀಡಿರಿ ಎಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಇವಾಗ ಇದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 2 ಕಾಂಗ್ರೆಸ್ನ ಭದ್ರಕೋಟೆಯಾಗೈತೆ, ಅದು ಎಲ್ಲರಿಗೂ ಗೊತ್ತಿರೋವಂಥ ವಿಚಾರ. ಆದರೆ ಈ ಕೋಲಾರಕ್ಕಂತೂ ಮೊನ್ನೆ ಪ್ರಾತಿನಿಧ್ಯ ಕೊಡಲೇ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಮೊನ್ನೆ ಸುಧಾಕರ್ ಅವ್ರಿಗೆ ಕೊಟ್ಟಿದ್ದರು, ಅವರು ತಜ್ಞರಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ರು. ಆದರೆ ಈ ಬಾರಿ ಅವ್ರನ್ನ ತೆಗೆದುಬಿಟ್ಟು ಬೇರೆಯವ್ರಿಗಾದ್ರೂ ಕೊಡಬೇಕಾಯ್ತು ಅವಕಾಶ. ಸುಬ್ಬಾರೆಡ್ಡಿ ಅವರಿದ್ರು, ಪ್ರದೀಪ್ ಅವರಿದ್ದರು, ಇಲ್ಲಿ ಅಲ್ಲಿ ಎನ್ ನಾರಾಯಣಸ್ವಾಮಿ ಅವರಿದ್ದರು, ನಂಜೇಗೌಡರಿದ್ದರು, ಯಾರಿಗಾದ್ರೂ ಒಬ್ಬರಿಗೆ ಕೋಲಾರಲ್ಲಿ ಅವರಿಬ್ಬರಲ್ಲಿ ಒಬ್ಬರಿಗೆ, ಇಲ್ಲಿ ಇವರಿಬ್ಬರಲ್ಲಿ ಒಬ್ಬರಿಗೆ ಯಾರಿಗಾದ್ರೂ ಕೊಡಲೇಬೇಕಾಯಿತು. ಈ ರೀತಿ ಪಕ್ಷಕ್ಕೆ ಮಾತ್ರ ಓಟುಗಳು ಹಾಕ್ಸ್ಕೊಂಡು ಇಲ್ಲಿನ ಜನನ ಕಡೆಗಣೆ ತಗೊಂಡ್ರೆ ಮುಂದೆ ಕಾಂಗ್ರೆಸ್ ಪಕ್ಷ ಭಾರಿ ನೋವನ್ನು ಅನುಭವಿಸ್ಬೇಕಾಗುತ್ತೆ. ಹೋಗಲಿ, ಮಂತ್ರಿಗಿರಿ ಅಂತೂ ಕೊಟ್ಟಿಲ್ಲ. ಅಭಿವೃದ್ಧಿ ಮಾಡೋದಕ್ಕೆ ಏನಾದರೂ ಸ್ವಲ್ಪ ಜಾಸ್ತಿ ಅನುದಾನಗಳನ್ನಾದರೂ ಕೊಟ್ಟರು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಅಭಿವೃದ್ಧಿ ಮಾಡೋಕ್ಕಾದ್ರೂ ಅನುದಾನಗಳು ಕೊಟ್ಟು ಅಭಿವೃದ್ಧಿ ಪಡಿಸಿದ್ರೆ ನಾಳೆ ಹೋಗಿ ನಾವು ಜನಗಳ ಹತ್ರ ಓಟ್ ಹಾಕ್ಸ್ಕೊಳ್ಳೋಕ್ಕಾದ್ರೂ ಸ್ವಲ್ಪ ಮರ್ಯಾದೆ ಇರ್ತದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಇನ್ನು ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸಚಿವಗಿರಿಯಿಂದ ವಂಚಿತವಾದ 2 ಜಿಲ್ಲೆಗಳಲ್ಲಿ ಮತ ಕೇಳುವಾಗ ಮಾತ್ರ ಕೋಲಾರ, ಚಿಕ್ಕಬಳ್ಳಾಪುರ ನೆನಪಾಗುವ ಕಾಂಗ್ರೆಸ್ಗೆ ಅಧಿಕಾರ ಹಂಚುವಾಗ ಈ 2 ಜಿಲ್ಲೆಗಳು ಯಾಕೆ ಕಾಣಿಸುವುದಿಲ್ಲ? ಇದು ಕೇವಲ ಶಾಸಕರನ್ನು ಕಡೆಗಣಿಸಿದ ವಿಷಯವಲ್ಲ. 2 ಜಿಲ್ಲೆಗಳಲ್ಲಿ ಲಕ್ಷಾಂತರ ಮತದಾರರ ಜನಾದೇಶಕ್ಕೆ, ಅವರ ಸ್ವಾಭಿಮಾನಕ್ಕೆ ಮತ್ತು ಬಯಲುಸೀಮೆಯ ಅಸ್ತಿತ್ವಕ್ಕೆ ಮಾಡಿದ ಅಪಮಾನ ಎಂದಿದ್ದು, ಚುನಾವಣೆ ಬಂದಾಗ ಮನೆ ಬಾಗಿಲಿಗೆ ಬಂದು ಮತ ಕೇಳುವುದು, ಅಧಿಕಾರ ಸಿಕ್ಕ ಬಳಿಕ ಈ ಭಾಗವನ್ನು ಸಂಪೂರ್ಣವಾಗಿ ಮರೆತು ಬಿಡುವುದು ಇದೇ ಕಾಂಗ್ರೆಸ್ನ ನಿಜವಾದ ರಾಜಕೀಯ ಸಂಸ್ಕೃತಿ ಎಂದು ತರಾಟೆಗೆ ತೆಗೆದುಕೊಂಡಿದ್ದು. ಈ ಪ್ರಾದೇಶಿಕ ತಾರತಮ್ಯಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ರಾಜ್ಯದ ಜನರ ಮುಂದೆ ಉತ್ತರ ನೀಡಲೇಬೇಕು. ಬಯಲುಸೀಮೆಯ ಸ್ವಾಭಿಮಾನವನ್ನು ಕಡೆಗಣಿಸಿದ ಕಾಂಗ್ರೆಸ್ಗೆ ಬಯಲುಸೀಮೆಯ ಜನರೇ ಮುಂದಿನ ಚುನಾವಣೆಯಲ್ಲಿ ತಕ್ಕ ಉತ್ತರ ನೀಡುತ್ತಾರೆ ಎಂದು ಅವರು ಉಲ್ಲೇಖ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.